ಈ ಹಳ್ಳಿಯಲ್ಲಿ ಹಿರಿ ಹೆಣ್ಣು ಮಗಳು ಹಳ್ಳಿಯ ಯಜಮಾನನ ಜೊತೆ ರಾತ್ರಿ ಕಳೆಯಬೇಕು. ಇವನು ನಟ್ವರ್ಲಾಲ್. ಇವನು ಒಂದು ಹಳ್ಳಿಯ ಮುಖಂಡನಾಗಿದ್ದು ಆ ಹಳ್ಳಿಯ ಪ್ರತಿಯೊಂದು ಕುಟುಂಬದ ಮೊದಲ ಹೆಣ್ಣು ಮಗಳನ್ನು ಒಡ್ನಾ ಸಂಪ್ರದಾಯದ ಹೆಸರಿನಲ್ಲಿ ಮೊದಲು ತಾನೇ ಅನುಭವಿಸಿ ನಂತರ ಅವರನ್ನು ವೇಶ್ಯಾವಾಟಿಕೆಗೆ ಬಳಸಿಕೊಳ್ಳುತ್ತಿದ್ದ. ಹೀಗಿರುವಾಗ ನಟ್ವರ್ಲಾಲ್ ಕಾಜಲ್ ಅನ್ನುವ ಯುವತಿಯ ಮನೆಗೆ ಹೋಗಿ, ಆ ದೇವಿಯ ಕೃಪೆಯಿಂದ ನಿನ್ನ ಮನೆಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿದ್ದಾಳೆ, ಇನ್ಮೇಲೆ ಇವಳು ಊರಿನ ಜನರ ಸೇವೆ ಮಾಡುತ್ತಾ ನಿಮಗೆ ಅನ್ನ ಹಾಕುತ್ತಾಳೆ ಅಂತ ಅವಳ ತಂದೆ ತಾಯಿಗೆ ಹೇಳಿ ಕಾಜಲ್ನನ್ನು ಹೊರಗಡೆ ಕರೆಯುತ್ತಾನೆ. ಆವಾಗ ಹರಿಲಾಲ್ನ ಎರಡನೇ ಮಗಳಾದ ಸುಮತಿ ಕಾಜಲ್ನನ್ನು ಕರೆಯಲು ಹೋಗುವಷ್ಟರಲ್ಲಿ ಕಾಜಲ್ ಸೂಸೈಡ್ ಮಾಡಿಕೊಳ್ಳುತ್ತಾಳೆ. ಕತೆ ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಕಾಜಲ್ ಹರಿಲಾಲ್ನ ದೊಡ್ಡ ಮಗಳಾಗಿದ್ದು ಓಡ್ನ ಸಂಪ್ರದಾಯದಂತೆ ದೇವದಾಸಿ ಆಗಿರಬೇಕಾಗುತ್ತದೆ ಎಂದು ಹಾಸಿಗೆಯಲ್ಲಿ ಅಳುತ್ತಾ ಮಲಗಿರುತ್ತಾಳೆ. ಆವಾಗ ತಂಗಿ ಸುಮತಿ ಅಲ್ಲಿಗೆ ಹೋಗಿ ಅಕ್ಕ ಅಳುತ್ತಿರುವುದನ್ನು ನೋಡಿ ಸಮಾಧಾನ ಮಾಡುತ್ತಾಳೆ. ಆವಾಗ ಕಾಜಲ್, ನನಗೆ ಈ ಸಂಪ್ರದಾಯ ಇಷ್ಟವಿಲ್ಲ, ನನಗೂ ಕೂಡ ನನ್ನ ಗಂಡ ಮತ್ತು ಮಕ್ಕಳು ಎಂದು ಬದುಕಲು ಆಸೆ ಇದೆ, ನಾನು ಹೇಗಾದರೂ ಮಾಡಿ ಈ ಸಂಪ್ರದಾಯವನ್ನು ತಡೆಯುತ್ತೇನೆ ಅಂತ ಸುಮತಿಗೆ ಹೇಳುತ್ತಾಳೆ. ಆವಾಗ ಸುಮತಿ, ನಾವೆಲ್ಲ ಸಮಾಜದಲ್ಲಿ ಬದುಕುತ್ತಿದ್ದು ಸಮಾಜದ ವಿರುದ್ಧ ಹೋಗುವಂತಿಲ್ಲ ಅಂತ ಕಾಜಲ್ಗೆ ಹೇಳುತ್ತಾಳೆ. ಮರುದಿನ ನಟ್ವರ್ಲಾಲ್ನ ಮನೆಗೆ ಶಾಂತಿಲಾಲ್ ಅನ್ನುವ ಮಂತ್ರಿ ಬಂದಿರುತ್ತಾನೆ. ಆವಾಗ ಶಾಂತಿಲಾಲ್, ಈ ಊರಿನಲ್ಲಿ ಒಡ್ನ ಸಂಪ್ರದಾಯದ ಹೆಸರಿನಲ್ಲಿ ಎಲ್ಲ ಯುವತಿಯರನ್ನು ಮೊದಲ ಬಾರಿಗೆ ನೀವೇ ಅನುಭವಿಸುತ್ತೀರಿ ಎಂದು ನನಗೆ ಗೊತ್ತಿದೆ. ಈ ಬಾರಿ ನನಗೆ ನಿಮ್ಮ ಹಣದ ಜೊತೆ ಒಬ್ಬಳು ಹುಡುಗಿಯ ಸುಖ ಬೇಕು ಅಂತ ಕೇಳುತ್ತಾನೆ. ನಂತರ ನಟ್ವರ್ಲಾಲ್ ಈ ಮಾತಿಗೆ ಒಪ್ಪಿ ಈ ವಿಷಯ ಯಾರಿಗೂ ಗೊತ್ತಾಗದ ಹಾಗೆ ನೋಡಿಕೊಳ್ಳಬೇಕು ಅಂತ ಹೇಳುತ್ತಾನೆ. ಆದರೆ ನಟ್ವರ್ಲಾಲ್ನ ಹೆಂಡತಿ ಪುಷ್ಪ ಅದೆಲ್ಲವನ್ನು ಕೇಳಿಸಿಕೊಂಡರೂ ಕೂಡ ನಟ್ವರ್ಲಾಲ್ಗೆ ಹೆದರಿ ಸುಮ್ಮನೆ ಇರುತ್ತಾಳೆ. ಮರುದಿನ ಕಾಜಲ್ ತನ್ನ ಫ್ರೆಂಡ್ ಭಾಸ್ಕರ್ನನ್ನು ಕರೆಸಿ, ಇನ್ನು ಸ್ವಲ್ಪ ದಿನದಲ್ಲಿ ನಾನು ಕೂಡ ವೇಶ್ಯೆ ಆಗಬೇಕಾಗುತ್ತದೆ, ಅದನ್ನು ವಿರೋಧಿಸಿದರೆ ನಟ್ವರ್ಲಾಲ್ ನನ್ನ ಕುಟುಂಬದವರನ್ನೆಲ್ಲ ನಾಶ ಮಾಡಿಬಿಡುತ್ತಾನೆ ಅಂತ ಹೇಳುತ್ತಾಳೆ. ನಂತರ ಭಾಸ್ಕರ್, ಹಾಗೇನೂ ಆಗುವುದಿಲ್ಲ, ನಾವಿಬ್ಬರು ಬೇರೆ ಏನಾದರೂ ಯೋಚನೆ ಮಾಡೋಣ ಅಂತ ಕಾಜಲ್ಗೆ ಹೇಳುತ್ತಾನೆ. ಮರುದಿನ ನಟ್ವರ್ಲಾಲ್ನ ಮಗ ಸಂದೀಪ್ ಅಮೆರಿಕಾದಿಂದ ಅವರಿಗೆ ವಿಷಯ ತಿಳಿಸದೆ ಹಳ್ಳಿಗೆ ಬಂದು, ನನಗೆ ಇಲ್ಲಿಯ ನ್ಯೂಸ್ ಚಾನೆಲ್ನಲ್ಲಿ ವರ್ಕ್ ಸಿಕ್ಕಿದೆ, ನಾನಿನ್ನು ಇಂಡಿಯಾದಲ್ಲೇ ಇರುತ್ತೇನೆ ಅಂತ ಅಪ್ಪ ಅಮ್ಮನಿಗೆ ಹೇಳುತ್ತಾನೆ. ಆಗ ನಟ್ವರ್ಲಾಲ್ ಸಂದೀಪ್ ಹೇಳದೆ ಕೇಳದೆ ಬಂದಿದ್ದನ್ನು ನೋಡಿ ಶಾಕ್ ಆಗಿ, ಅವನಿಗೆ ನನ್ನ ತಂದೆಯ ಬಗ್ಗೆ ಗೊತ್ತಾಗಬಾರದು, ಅವನನ್ನು ಬೇಗ ವಾಪಸ್ ಕಳಿಸು ಅಂತ ಪುಷ್ಪಾಳನ್ನು ಬೈಯುತ್ತಾನೆ. ಮರುದಿನ ಒಬ್ಬ ಟ್ರಕ್ ಡ್ರೈವರ್ ನಟ್ವರ್ಲಾಲ್ನ ಹುಡುಗನಿಗೆ ಹಣ ನೀಡಿ ಒಬ್ಬಳು ಯುವತಿಯನ್ನು ಟ್ರಕ್ನಲ್ಲಿ ಕರೆದುಕೊಂಡು ಹೋಗುತ್ತಾನೆ. ಆದರೆ ಅಲ್ಲಿ 4-5 ಜನ ಇರುತ್ತಾರೆ. ನಂತರ ಎಲ್ಲರೂ ಸೇರಿ ಆ ಹುಡುಗಿಯನ್ನು ರೇಪ್ ಮಾಡಿ ಮರುದಿನ ಊರಿನಲ್ಲಿ ತಂದು ಬಿಸಾಕಿ ಹೋಗುತ್ತಾರೆ. ನಂತರ ಆ ಹುಡುಗಿಯ ಪರಿಸ್ಥಿತಿ ನೋಡಿ ಉಳಿದ ಎಲ್ಲ ಹುಡುಗರಿಗೆ ಶಾಕ್ ಆಗುತ್ತದೆ. ಆವಾಗ ಸುಮತಿ ಕೂಡ ಅಲ್ಲಿಗೆ ಬಂದಿರುತ್ತಾಳೆ. ಆವಾಗ ಸಂದೀಪ್ಗೆ ಅದೆಲ್ಲವನ್ನು ನೋಡಿ ಶಾಕ್ ಆಗುತ್ತದೆ. ಮರುದಿನ ಸಂದೀಪ್ ಸುಮತಿಯ ಫೋಟೋ ಕ್ಲಿಕ್ ಮಾಡಿ, ನೀವು ತುಂಬಾ ಬ್ಯೂಟಿಫುಲ್ ಇದ್ದೀರಾ ಅಂತ ಸುಮತಿಗೆ ಹೇಳುತ್ತಾನೆ. ಆವಾಗ ಸುಮತಿ ಕೋಪದಿಂದ ಅವನ ಕೆನ್ನೆಗೆ ಹೊಡೆದು ಹೋಗುತ್ತಾಳೆ. ಈ ಕಡೆ ಹರಿಲಾಲ್ ಹಾಗೂ ಚಂದ, ಇನ್ಮೇಲೆ ಕಾಜಲ್ ದುಡಿಮೆಯಿಂದ ನಮ್ಮ ಎಲ್ಲ ಕಷ್ಟ ದೂರವಾಗುತ್ತದೆ ಅಂತ ಖುಷಿ ಪಡುತ್ತಿರುತ್ತಾರೆ. ಆವಾಗ ಕಾಜಲ್, ನನಗೆ ಅದನ್ನು ಮಾಡಲು ಇಷ್ಟವಿಲ್ಲ ಅಂತ ಹೇಳುತ್ತಾಳೆ. ಆವಾಗ ಹರಿಲಾಲ್ ಹಾಗೂ ಚಂದ, ಅದು ನಮ್ಮ ಊರಿನ ಸಂಪ್ರದಾಯ, ಅದನ್ನು ನೀನು ಮುರಿಯುವ ಹಾಗಿಲ್ಲ ಅಂತ ಕಾಜಲ್ ಮೇಲೆ ಒತ್ತಡ ಹೇರುತ್ತಾರೆ. ಮರುದಿನ ನಟ್ವರ್ಲಾಲ್ ಮಂತ್ರಿಯನ್ನು ಮನೆಗೆ ಕರೆಸಿ ಪದ್ಮ ಅನ್ನುವ ಹುಡುಗಿಯನ್ನು ಅವನಿಗೆ ಒಪ್ಪಿಸುತ್ತಾನೆ. ನಂತರ ಶಾಂತಿಲಾಲ್ ಪದ್ಮಾಳನ್ನು ರೂಮಿಗೆ ಕರೆದುಕೊಂಡು ಟಚ್ ಮಾಡಲು ನೋಡುತ್ತಾನೆ. ಆವಾಗ ಪದ್ಮ ಅಳಲು ಶುರು ಮಾಡುತ್ತಾಳೆ. ನಂತರ ಶಾಂತಿಲಾಲ್, ಇನ್ಮೇಲೆ ಇದೇ ನಿನ್ನ ಕೆಲಸ, ನೀನು ಎಷ್ಟು ಎದುರುತ್ತೀಯ ಅಷ್ಟು ನಿನಗೆ ನೋವಾಗುತ್ತದೆ ಅಂತ ಹೇಳಿ ಪದ್ಮಾಳನ್ನು ಬಲಾತ್ಕಾರ ಮಾಡುತ್ತಾನೆ. ಮರುದಿನ ಪದ್ಮ ಗಾಯವಾದ ಸ್ಥಿತಿಯಲ್ಲಿ ವಾಪಸ್ ಹೋಗುತ್ತಾಳೆ. ಆವಾಗ ಸಂದೀಪ್ ಅವಳನ್ನು ನೋಡಿ, ಯಾರು ಇದನ್ನು ಮಾಡಿದ್ದು ಅಂತ ಪದ್ಮಾಳನ್ನು ಕೇಳುತ್ತಾನೆ. ಆದರೆ ಪದ್ಮ ಏನೂ ಹೇಳುವುದಿಲ್ಲ. ಆವಾಗ ಸಂದೀಪ್ಗೆ ಅಲ್ಲಿ ಏನೋ ಕೆಟ್ಟ ಕೆಲಸ ನಡೆಯುತ್ತಿರುವ ಬಗ್ಗೆ ಡೌಟ್ ಬರುತ್ತದೆ. ನಂತರ ಸಂದೀಪ್ ಸುಮತಿ ಹತ್ತಿರ ಹೋಗಿ ಅವಳನ್ನು ಪ್ರಪೋಸ್ ಮಾಡುತ್ತಾನೆ. ಆವಾಗ ಸುಮತಿ, ನಿಮಗೆ ನಮ್ಮ ಕುಟುಂಬದ ಬಗ್ಗೆ ಏನೂ ಗೊತ್ತಿಲ್ಲ, ಹಾಗಾಗಿ ನಾವಿಬ್ಬರು ಒಂದಾಗಲು ಸಾಧ್ಯವಿಲ್ಲ ಅಂತ ಸಂದೀಪ್ಗೆ ಹೇಳುತ್ತಾಳೆ. ಆವಾಗ ಸಂದೀಪ್, ನಾನು ನಿನ್ನನ್ನು ಇಷ್ಟಪಟ್ಟಿದ್ದೇನೆ, ನಿನ್ನ ಕುಟುಂಬ ಹೇಗಿದ್ದರೂ ಪರವಾಗಿಲ್ಲ ಅಂತ ಸುಮತಿಗೆ ಹೇಳುತ್ತಾನೆ. ನಂತರ ಸುಮತಿ ಅವನ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಾಳೆ. ಮರುದಿನ ನಟ್ವರ್ಲಾಲ್ ಕಾಜಲ್ನ ಮನೆಗೆ ಬಂದು, ಕಾಜಲ್ ಇನ್ನು ದೇವರ ಸ್ವತ್ತು, ಅವಳನ್ನು ನಮಗೆ ಒಪ್ಪಿಸಿ, ಆದ್ದರಿಂದ ನಿಮ್ಮ ಎಲ್ಲ ಸಾಲವನ್ನು ನಾನು ನೋಡಿಕೊಳ್ಳುತ್ತೇನೆ ಅಂತ ಹರಿಲಾಲ್ಗೆ ಹೇಳುತ್ತಾನೆ. ಆವಾಗ ಹರಿಲಾಲ್, ನಿಮ್ಮ ಕೃಪೆಯಿಂದ ನನ್ನ ಎಲ್ಲ ಕಷ್ಟಗಳು ದೂರವಾಗುತ್ತಿವೆ ಅಂತ ಹೇಳಿ ಕಾಜಲ್ನನ್ನು ಕರೆದುಕೊಂಡು ಬರುವಂತೆ ಸುಮತಿಗೆ ಹೇಳುತ್ತಾನೆ. ನಂತರ ಸುಮತಿ ಒಳಗೆ ಹೋಗಿ ನೋಡುವಷ್ಟರಲ್ಲಿ ಕಾಜಲ್ ಅಲ್ಲಿಂದ ಓಡಿ ಹೋಗಿರುತ್ತಾಳೆ. ಅದನ್ನು ನೋಡಿ ಸುಮತಿಗೆ ಶಾಕ್ ಆಗುತ್ತದೆ. ಈ ಕಡೆ ಕಾಜಲ್ ಭಾಸ್ಕರ್ ಹತ್ತಿರ ಹೋದಾಗ ಭಾಸ್ಕರ್ ಅವಳನ್ನು ಅಲ್ಲಿಂದ ದೂರ ಕರೆದುಕೊಂಡು ಹೋಗುತ್ತಾನೆ. ಈ ಕಡೆ ಕಾಜಲ್ ಓಡಿ ಹೋಗಿರುವ ವಿಷಯ ತಿಳಿದ ನಟ್ವರ್ಲಾಲ್ ಕೋಪಗೊಂಡು, ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಸಂಪ್ರದಾಯವನ್ನು ನೀನು ಕುಟುಂಬ ಇಂದು ಮುರಿದಿದೆ, ಮೇಲೆ ನೀನು 5 ಪಟ್ಟು ಜಾಸ್ತಿ ಕಂದಾಯ ಕಟ್ಟಬೇಕು ಅಂತ ಹರಿಲಾಲ್ಗೆ ಆಜ್ಞೆ ಮಾಡುತ್ತಾನೆ. ಆವಾಗ ಹರಿಲಾಲ್, ನಾನು ಮೊದಲ ಬಡವನಾಗಿದ್ದು ಅಷ್ಟೊಂದು ಹೊರೆ ನನ್ನ ಮೇಲೆ ಬಿದ್ದರೆ ನಾನು ಸತ್ತು ಹೋಗುತ್ತೇನೆ ಅಂತ ನಟ್ವರ್ಲಾಲ್ನ ಕಾಲಿಗೆ ಬಿದ್ದು ಕೇಳಿಕೊಳ್ಳುತ್ತಾನೆ. ಅವಾಗ ನಟ್ವರ್ಲಾಲ್, ನಿನ್ನ ಚಿಕ್ಕ ಮಗಳು ಸುಮತಿಯನ್ನು ನೋಡಿ ಓಡ್ನ ಸಂಪ್ರದಾಯವನ್ನು ಹೇಗೂ ಕಂಪ್ಲೀಟ್ ಮಾಡಲೇಬೇಕು, ಕಾಜಲ್ ಬದಲಾಗಿ ಸುಮತಿಯನ್ನು ನಮಗೆ ಒಪ್ಪಿಸುವಂತೆ ಹರಿಲಾಲ್ಗೆ ಹೇಳಿ ಅಲ್ಲಿಂದ ಹೋಗುತ್ತಾನೆ. ನಂತರ ಹರಿಲಾಲ್ ಅದಕ್ಕೆ ಒಪ್ಪಿಕೊಳ್ಳುವಂತೆ ಸುಮತಿಯನ್ನು ಬೇಡಿಕೊಳ್ಳುತ್ತಾನೆ. ಆವಾಗ ಸುಮತಿ, ಅದು ಅಕ್ಕನ ಕೆಲಸ, ಅವಳ ಪಾಪವನ್ನು ನಾನೇಕೆ ಅನುಭವಿಸಲಿ ಅಪ್ಪ ಅಂತ ಹೇಳುತ್ತಾಳೆ. ಅವಾಗ ಹರಿಲಾಲ್ ಹಾಗೂ ಚಂದ, ನೀನೇನಾದರೂ ಇದಕ್ಕೆ ಒಪ್ಪಿಕೊಳ್ಳುತ್ತಿದ್ದರೆ ನಾವಿಬ್ಬರು ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗುತ್ತದೆ ಅಂತ ಸುಮತಿಗೆ ಹೇಳಿ ಒಪ್ಪಿಸುತ್ತಾರೆ. ಈ ಕಡೆ ಕಾಜಲ್ ಹಾಗೂ ಭಾಸ್ಕರ್ ಹಳ್ಳಿ ಬಿಟ್ಟು ಬೇರೆ ಕಡೆ ಓಡಿ ಬಂದ ನಂತರ ನಟ್ವರ್ಲಾಲ್ನ ಹುಡುಗರು ಅವರಿಬ್ಬರನ್ನು ಹುಡುಕಿ ಒಡೆದು ಹಾಕಿ ಕೊಲೆ ಮಾಡಿ ಆ ವಿಷಯ ನಟ್ವರ್ಲಾಲ್ಗೆ ತಿಳಿಸುತ್ತಾರೆ. ಮರುದಿನ ಸುಮತಿ ಸಂದೀಪ್ ಹತ್ತಿರ ಹೋಗಿ, ಇನ್ಮೇಲೆ ನಾವಿಬ್ಬರು ಒಂದಾಗಲು ಸಾಧ್ಯವಿಲ್ಲ, ನನ್ನನ್ನು ಮರೆತು ಬಿಡು ಅಂತ ಹೇಳುತ್ತಾಳೆ. ಅವಾಗ ಸಂದೀಪ್ ಕಾರಣ ಕೇಳುತ್ತಾನೆ. ಅವಾಗ ಸುಮತಿ ಎಲ್ಲವನ್ನು ಸಂದೀಪ್ಗೆ ಹೇಳ್ತಾಳೆ. ಅದನ್ನು ಕೇಳಿ ಶಾಕ್ ಆದ ಸಂದೀಪ್, ಇದೆಲ್ಲ ಮೂಢನಂಬಿಕೆ, ನೀವು ಈ ವಿಷಯ ಪೊಲೀಸರಿಗೆ ಏಕೆ ತಿಳಿಸಿಲ್ಲ ಅಂತ ಸುಮತಿಗೆ ಕೇಳುತ್ತಾನೆ. ಅವಾಗ ಸುಮತಿ, ಈ ಊರಿನ ಮುಖ್ಯಸ್ಥ ನಟ್ವರ್ಲಾಲ್ ತುಂಬಾ ಪ್ರಭಾವ
ಪ್ರಭಾವಶಾಲಿಯಾಗಿದ್ದು ಅವನಿಗೆ ಪೊಲೀಸರು ಕೂಡ ಹೆದರುತ್ತಾರೆ ಅಂತ ಹೇಳುತ್ತಾಳೆ. ಆವಾಗ ಸಂದೀಪ್ಗೆ ತನ್ನ ತಂದೆ ಈ ತರಹದ ಕೆಲಸ ಮಾಡುತ್ತಿದ್ದಾನೆ ಎಂದು ಕೇಳಿ ಶಾಕ್ ಆಗಿ, ನಾನು ನನ್ನ ತಂದೆಗೆ ವಿರುದ್ಧವಾಗಿ ನಿಂತಾದರೂ ನಿನ್ನನ್ನು ಕಾಪಾಡುತ್ತೇನೆ ಅಂತ ಸುಮತಿಗೆ ಹೇಳಿ ನಟ್ವರ್ಲಾಲ್ನ ಹತ್ತಿರ ಅದರ ಬಗ್ಗೆ ಮಾತನಾಡಲು ಹೋಗುತ್ತಾನೆ. ಆವಾಗ ಅಲ್ಲಿ ತಾಯಿ ಇರುತ್ತಾಳೆ. ಆವಾಗ ಸಂದೀಪ್ ಈ ವಿಷಯದ ಬಗ್ಗೆ ಪುಷ್ಪಾಳನ್ನು ಕೇಳುತ್ತಾನೆ. ಆವಾಗ ಪುಷ್ಪ, ಅದು ನನಗೆ ಮೊದಲೇ ಗೊತ್ತಿದೆ, ಆದರೆ ನಿನ್ನ ತಂದೆಗೆ ಹೆದರಿ ಇಷ್ಟು ದಿನ ನಾನು ಸುಮ್ಮನಿದ್ದೆ ಅಂತ ಸಂದೀಪ್ಗೆ ಹೇಳುತ್ತಾಳೆ. ಅಸರಲ್ಲಿ ನಟ್ವರ್ಲಾಲ್ ಕೂಡ ಅಲ್ಲಿಗೆ ಬಂದು ಅವರಿಬ್ಬರು ಮಾತನಾಡುತ್ತಿರುವ ವಿಷಯ ತಿಳಿದು, ನೀನು ನನ್ನ ತಂದೆಯಲ್ಲಿ ತಲೆ ಹಾಕಬೇಡ ಅಂತ ಸಂದೀಪ್ಗೆ ಹೇಳುತ್ತಾನೆ. ಆವಾಗ ಸಂದೀಪ್, ನಾನು ಸುಮತಿಯನ್ನು ಪ್ರೀತಿಸುತ್ತಿದ್ದೇನೆ, ಅವಳನ್ನು ನಾನು ಕಾಪಾಡುತ್ತೇನೆ ಅಪ್ಪ ಅಂತ ಹೇಳುತ್ತಾನೆ. ಆವಾಗ ನಟ್ವರ್ಲಾಲ್, ನಾನು ಸುಮತಿಯನ್ನು ದೇವದಾಸಿ ಮಾಡಿ ಅವಳನ್ನು ಮೊದಲ ಬಾರಿಗೆ ನಾನೇ ಅನುಭವಿಸುತ್ತೇನೆ, ಇದರಲ್ಲಿ ಯಾರೇ ಅಡ್ಡ ಬಂದರೂ ಅವರು ಜೀವಂತವಾಗಿ ಉಳಿಯುವುದಿಲ್ಲ ಅಂತ ಸಂದೀಪ್ಗೆ ಹೇಳುತ್ತಾನೆ. ಆವಾಗ ಪುಷ್ಪ, ನಾನು ನನ್ನ ಮಗನಿಗೆ ಸಾಥ್ ಕೊಡುತ್ತೇನೆ ಅಂತ ಗಂಡನಿಗೆ ಬೈದು ಸಂದೀಪ್ ಜೊತೆ ಹೋಗುತ್ತಾಳೆ. ಆಮೇಲೆ ಸಂದೀಪ್ ಹಾಗೂ ಪುಷ್ಪ ಸುಮತಿಯ ಮನೆಗೆ ಹೋಗಿ ನಾವು ನಟ್ವರ್ಲಾಲ್ ವಿರುದ್ಧ ಹೋರಾಡೋಣ ಅಂತ ಹರಿಲಾಲ್ ಹಾಗೂ ಚಂದಾಗೆ ಹೇಳುತ್ತಾರೆ. ನಂತರ ಸಂದೀಪ್ ಸುಮತಿಯನ್ನು ತನ್ನ ಜೊತೆ ಕರೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲ ವಿಷಯವನ್ನು ತಿಳಿಸುತ್ತಾನೆ. ನಂತರ ಪೊಲೀಸರು, ಈ ವಿಷಯ ನಮಗೆ ಗೊತ್ತಿರಲಿಲ್ಲ, ನಾವು ನಟ್ವರ್ಲಾಲ್ನನ್ನು ಕೂಡಲೇ ಅರೆಸ್ಟ್ ಮಾಡುತ್ತೇವೆ ಅಂತ ಅವರಿಬ್ಬರಿಗೂ ಹೇಳಿ ಕಳಿಸಿ ಆ ವಿಷಯವನ್ನು ನಟ್ವರ್ಲಾಲ್ಗೆ ತಿಳಿಸುತ್ತಾರೆ. ಆವಾಗ ನಟ್ವರ್ಲಾಲ್ ತನ್ನ ಹುಡುಗರ ಜೊತೆ ಬಂದು ಸಂದೀಪ್ ಹಾಗೂ ಸುಮತಿಯನ್ನು ಓಡಿಸಿ ಕೊಲೆ ಮಾಡಿಸುತ್ತಾನೆ. ನಂತರ ನಟ್ವರ್ಲಾಲ್ನ ಅತ್ಯಾಚಾರಕ್ಕೆ ಒಳಗಾದ ಎಲ್ಲ ಮಹಿಳೆಯರು ಸೇರಿ ನಟ್ವರ್ಲಾಲ್ ಹಾಗೂ ಅವರ ಹುಡುಗರನ್ನು ದೊಣ್ಣೆಯಿಂದ ಹೊಡೆದು ಕೊಲೆ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋನು ಪೂರ್ತಿ ನೋಡಲು ದಂಗಲ್ ಟಿವಿ ಚಾನಲ್ನಲ್ಲಿ ಏಕ್ ಗಾಂವ್ ಅನೇಕ್ ದುಲ್ಹನ್ ಎನ್ನೋ ವಿಡಿಯೋ ಹುಡುಕಿ ನೋಡಬಹುದು.